ಬಾಲಿವುಡ್ನಲ್ಲಿ ಹವಾ ಎಬ್ಸಿರೋ ಪಾಕಿಸ್ತಾನದ ವಿವಾದಾತ್ಮಕ ನಟಿ ವೀಣಾ ಮಲಿಕ್ ಈಗ ಸ್ಯಾಂಡಲ್ವುಡ್ಗೂ ಕೂಡ ಕಾಲಿಟ್ಟಿದ್ದಾರೆ. ಕನ್ನಡದ ಡರ್ಟಿ ಪಿಕ್ಚರ್ನಲ್ಲಿ ನಾಯಕಿಯಾಗಿ ವೀಣಾ ನಡೆಸ್ತಾ ಇದ್ದಾರೆ. ಇದರ ಫೋಟೋಶೂಟ್ಗಾಗಿ ವೀಣಾ ಮಲಿಕ್ ಇವತ್ತು ಸಿಲಿಕಾನ್ ಸಿಟಿಗೆ ಬಂದಿಳಿದರು. ಬೆಳಗ್ಗೆನೇ ಏರ್ಪೋರ್ಟ್ಗೆ ಬಂದ ವೀಣಾಗೆ ಚಿತ್ರತಂಡದಿಂದ ಭರ್ಜರಿ ಸ್ವಾಗತ ಸಿಕ್ತು. ಜೀನ್ಸ್ನಲ್ಲಿ ವೀಣಾ ಮಿಂಚ್ತಾ ಇದ್ಲು. ನಗುಮೊಗದಿಂದಲೇ ಎಲ್ಲರ ಜೊತೆಗೆ ಬೆರೆತಲು. ಎದುರು ಸಿಕ್ಕ ಅಭಿಮಾನಿಗಳಿಗೆ ಆಟೋಗ್ರಾಫ್ ಕೂಡ ಹಾಕಿದ್ದಾಯಿತು. ಈ ವೇಳೆ ಮಾಧ್ಯಮದವರ ಜೊತೆಗೆ ವೀಣಾ ಮಾತಾಡಿದರು. ಬೆಂಗಳೂರು ನನ್ನ ಅಚ್ಚುಮೆಚ್ಚಿನ ನಗರ, ಇಲ್ಲಿಗೆ ಭೇಟಿ ನೀಡಬೇಕು ಅನ್ನುವಂಥ ಆಸೆ ಕೊನೆಗೂ ಈಡೇರಿದೆ ಅಂತ ಎಕ್ಸೈಟ್ ಆಗಿ ಹೇಳಿದರು. ಭಾರತದಲ್ಲಿ ತಮಗೆ ಅಪಾರವಾದಂಥ ಪ್ರೀತಿ ಸಿಕ್ಕಿದೆ, ಬೆಂಗಳೂರು ಜನರ ಹೃದಯವನ್ನು ಕೂಡ ನಾನು ಗೆಲ್ತೀನಿ ಅನ್ನುವ ವಿಶ್ವಾಸಗಳ ಮಾತುಗಳನ್ನು ವೀಣಾ ಆಡಿದರು. Bangalore, one of my favorite places here in India, और मैं हमेशा से चाहती थी यहाँ पर आना. फिल्म के बारे में आपसे बहुत जल्द मुलाकात होने वाली है शायद आज, and would love to speak about the film today. Press meet पे मेरा ख्याल है. I think it's a beautiful feelings जब आप एक अलग मुल्क से होते हैं और आप किसी एक दूसरे मुल्क में जाते हैं और वहाँ पे आपको बिल्कुल ऐसा एहसास होता है जैसे कि आप उस मुल्क का हिस्सा हैं और लोग आपसे बहुत मोहब्बत करते हैं. इट्स ऑलवेज अ वेरी वेरी ब्यूटीफुल फीलिंग्स. और यहाँ पे बैंगलोर में मैं आई हूँ. माय मैसेज इज़ लव एंड पीस. और मुझे पूरा यकीन है कि जिस दिन मैं यहाँ से जाऊँगी उस दिन मैं बैंगलोर के तमाम लोगों के दिल जीत कर जाऊँगी. सो हमेशा बहुत प्यार मिला है हिंदुस्तान में, चाहे वो बॉम्बे हो चाहे पूरा का पूरा हिंदुस्तान हो. So I think my next destination is Bangalore. So I'm here to win the hearts of people. You won't believe me that I am so excited and मैं खुद बहुत चाह रही हूँ आप लोगों से बात करना. मैं आपको बताऊँ कि कैसे ये प्रोजेक्ट मेरे पास आया और कितनी मैं एक्साइटेड हूँ. Trust me, I couldn't sleep all night a minute because I was super excited. और प्लेन में भी पीछे बैठ के मैं सोच रही थी कि काश मैं जाके बोलूं कि प्लीज अब थोड़ा तेज चलाइए ना ताकि मैं जल्दी पहुंच जाऊं. I'm really excited and looking forward to meet you on the press meet today. See, I'm here to know more about Kannada industry. I'm here to know more about the people. I'm here to love them and I'm here to get the love back. So let's see. ಬರೀ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ ನಮ್ಮ ಸಿನಿಮಾ ಪ್ರತಿನಿಧಿ ಅಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ವೀಣಾ ಮಲಿಕ್ ಬಗ್ಗೆ ಹೇಳೋದೇ ಬೇಡ, ಬಿಚ್ಚಮ್ಮಗಳ ಪಟ್ಟಿನಲ್ಲಿ ಬಹಳ ಎತ್ತರದಲ್ಲಿದ್ದಾಳೆ ವೀಣಾ. ಇದೆಲ್ಲದರ ಜೊತೆಗೆ ತನ್ನಂಥ ಸಾಂಪ್ರದಾಯಿಕ ರಾಷ್ಟ್ರದಲ್ಲಿ ಬಿಚ್ಚೋಕ್ಕಾಗಲ್ಲ ಅಂತ ಈಗ ಆರಿಸ್ಕೊಂಡಿದ್ದೇನೆ ಹಿಂದಿ ಚಿತ್ರರಂಗವನ್ನು. ಸಾಕಷ್ಟು ಈ ಕ್ರಿಕೆಟಿಗರ ಜೊತೆಗೆ ತೊಳಕು ಹಾಕ್ಕೊಂಡು ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಹೆಸರು ಕೇಳಿಬಂದು ದೊಡ್ಡ ಕತಂತ್ರಗಳಾಗಿದೆ. ಸೊ ಅಂಥ ವೀಣಾ ಮಲಿಕ್ ಇವತ್ತು ಬೆಂಗಳೂರಿಗೆ ಬಂದಿರುವಂಥದ್ದು. ಸೊ ಹೇಗಿತ್ತು ಅವರ ಸ್ವಾಗತ? ರಂಗನಾಥ್ ಸರ್, ಈ ಪಾಕಿಸ್ತಾನದ ಬೆಳಗ್ಗೆ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವ್ರು ಬರ್ತಿದಂಗೆ ನಮ್ಮ ಸಂಪ್ರದಾಯದ ಪ್ರಕಾರ ಅವ್ರಿಗೆ ಆರತಿ ಎತ್ತಿ ಹೂನಾರ ಎಲ್ಲ ಹಾಕಿ ಅದ್ದೂರಿಯಾಗಿ ಬರಮಾಡ್ಕೊಳ್ಳಲಾಯ್ತು. ಮತ್ತೆ ಇವತ್ತು ಏನು ಹಿಂದಿ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದಂತ ಡರ್ಟಿ ಪಿಕ್ಚರ್ ಅದು ಕನ್ನಡದಲ್ಲಿ ರೀಮೇಕ್ ಆಗ್ತಿದೆ. ಇದನ್ನ ತ್ರಿಶೂಲ್ ಅಂತ ನಿರ್ದೇಶಕರು ನಿರ್ಮಾಪಕರು ವಹಿಸ್ಕೊಂಡಿದ್ದಾರೆ. ಸೊ ಆ ಚಿತ್ರದಲ್ಲಿ ಇವತ್ತು ವೀಣಾ ಮಲಿಕ್ ಅಭಿನಯಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತು ವೀಣಾ ಮಲಿಕ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಓಕೆ ಅಳದು ತೂಗಿನೇ ವೀಣಾ ಮಲಿಕ್ನ ಹಾಕಿದ್ದಾರೆ, ಒಪ್ಕೊಳ್ಳೋಣ. ಆದರೆ ವೀಣಾ ಮಲಿಕ್ ನೋಡಿ ಭಾಳ ನೀವು ಥ್ರಿಲ್ ಆಗಿರಿ ಅಂತ ಅಂದ್ಕೊಂಡಿದ್ದೆ. ಯಾಕೆ ದನಿನಲ್ಲಿ ಅದು ಕಾಣ್ತಾ ಇಲ್ಲ ನಿಮ್ಮಲ್ಲಿ? ಇಲ್ಲ ಸರ್, ತುಂಬಾನೇ ಥ್ರಿಲ್ ಆಗಿದೆ. ಇನ್ನೂ ಅದರಿಂದ ಹೊರಗೆ ಬರಕ್ಕಾಗಿಲ್ಲ, ಅದರಿಂದ ನನ್ನ ವಾಯ್ಸ್ ಎಲ್ಲ ಕೇಳಿಸ್ತಿಲ್ಲ. ಫೈನ್, ಫ್ಯಾಂಟಾಸ್ಟಿಕ್. ಓಕೆ ಅಜಯ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಪ್ರತಿನಿಧಿ ಅಜಯ್ ಈಗ ದೂರವಾಣಿ ಮುಖಾಂತರ ಹೇಳ್ತಾ ಇದ್ರು ವೀಣಾ ಮಲಿಕ್ನ ಸ್ವಾಗತ ಯಾವ ರೀತಿ ಆಯಿತು ಅನ್ನುವಂಥದ್ದು. ವೀಣಾ ಮಲಿಕ್ ಡರ್ಟಿ ಪಿಕ್ಚರ್ ಕನ್ನಡದಲ್ಲಿ ಏನು ಬರ್ತಾ ಇದೆ ಅದರ ನಾಯಕಿಯಾಗಿ ಮಿಂಚ್ತಿರುವಂಥದ್ದು. ಹೋಗೋಷ್ಟು ಸಂದರ್ಭ ಹೋಗೋದ್ರೊಳಗಡೆಗೆ ನಾನು ಕರ್ನಾಟಕದ ಜನರ ಹೃದಯವನ್ನು ಗೆಲ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮಾತುಗಳನ್ನು ವೀಣಾ ಆಡಿರೋದು. ಸೊ ಮೊದಲೇ ಯಾವ ಸಿನಿಮಾದ ಮುಖಾಂತರ ವೀಣಾ ಕನ್ನಡಕ್ಕೆ ಕಾಲಿಡ್ತಾ ಇದ್ದಾಳೆ ನೋಡಬೇಕು, ಯಾವ ಹವಾ ಸೃಷ್ಟಿಯಾಗುತ್ತೆ.